ಮೆಣಸಿನ್ಕಾಯಿ ಭಾಳ ಉಳ್ದಾವ ಅವ್ನು ಏನು ಮಾಡೋದು, ಕೆಂಪಾಗ್ಬಿಟ್ಟಾವ ಮೆಣಸಿನ್ಕಾಯಿ ಅಂತ ಅನ್ನೋರು ಈ ರೆಸಿಪಿನ ನೋಡ್ರಿ. ಅದರಿಂದ ಮಿರ್ಚಿ ಮಾಡೋಣ, ಹಂಗೆ ಸೌತೆಕಾಯಿ ಬೋಂಡನೂ ಮಾಡೋಣ. ಭಾಳ ಮೆಣಸಿನ್ಕಾಯಿ ಉಳ್ಕೊಂಡ್ಬಿಟ್ಟಿರ್ತಾವ, ಸಿಕ್ಕಾಪಟ್ಟೆ ತಂದಿರ್ತೀರಿ ಮಾರ್ಕೆಟಿಂದ. ಅದನ್ನ ಏನು ಮಾಡೋದಪ್ಪ ಉಳ್ದಾವಲ್ಲ ಅಂತ ಅನ್ನೋರು ಕ್ವಿಕ್ಕಾಗಿನೇ ಸಣ್ಣ ಸಣ್ಣದಾಗಿ ಮಿರ್ಚಿನ ಮಾಡ್ಕೊರಿ. ನೋಡಿದಲ್ಲ ಎಷ್ಟು ಮಸ್ತ್ ಅನಿಸ್ತೈತಿ. ಹಂಗೆ ಸಣ್ಣದಾಗಿ ಒಳಗಡೆ ಹಿಟ್ಟನ್ನು ಸಹಿತ ನಿಮ್ಗೆ ಯಾವುದೇ ರೀತಿ ಗಟ್ಟಿ ಗಟ್ಟಿ ಬರೋಂಗಿಲ್ಲ, ಅಷ್ಟು ಕ್ರಿಸ್ಪಿ ಆಗ್ತಾವ ಈ ಮಿರ್ಚಿ. ಏನು ಮಾಡೋದು ಇಂಥ ಮೆಣಸಿನ್ಕಾಯಿನ ತೊಗೊಂಡು ಅಂತನ್ನೋದು ಈ ರೆಸಿಪಿನ ಕಂಪ್ಲೀಟ್ ವಿಡಿಯೋ ನೋಡ್ರಿ. ಮೆಣಸಿನ್ಕಾಯಿ ಮನೆಯೊಳಗೆ ಭಾಳ ತೊಗೊಂಡು ಬಂದುಬಿಟ್ಟೇವಿ, ಕೆಂಪಾಗತ್ತವ ಉಳ್ದವ, ಏನು ಮಾಡೋದು ಅಂತನ್ನೋರು ಈ ಮಿರ್ಚಿನ ಮಾಡಿ ನೋಡ್ರಿ. ಸಣ್ಣ ಸಣ್ಣದಾಗಿರ್ತಾವೆ, ಬಟ್ ಒಳಗಡೆ ಹಿಟ್ಟು ಉಳಿಯಂಗಿಲ್ಲ, ನಿಮ್ಗೆ ಅಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಮಿರ್ಚಿಗಳು. ಒಂದ್ರೊಳಗೆ ಕಟ್ ಮಾಡ್ಕೊರಿ, ಎರಡೆರಡು ಭಾಗ ನೋಡ್ರಲ್ಲ ಎಷ್ಟೆಷ್ಟು ಸಣ್ಣ ಸಣ್ಣದಾಗಿ ಬರ್ತಾವೆ. ಆದರೂ ಪರವಾಗಿಲ್ಲ, ಸೂಪರಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ಹಿಂಗೆ ಮಾಡೋದ್ರಿಂದ. ಒಂದು 2 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡೆ ನಾನು. ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋರಿ. ಇದರಿಂದ ಏನಾಗ್ತಾವ ಅಂದ್ರೆ ಮಿರ್ಚಿ ಫುಲ್ ಕ್ರಿಸ್ಪಿಯಾಗಿ ಬರ್ತಾವೆ. ಈಗ ಅಜ್ವಾಯಿನ ಸ್ವಲ್ಪ ತಿಕ್ಕಿ ಹಾಕ್ರಿ, ಹಂಗೆ ಹಾಕಕ್ಕೆ ಹೋಗಬೇಡ್ರಿ. ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರುಚಿಗೆ ತಕ್ಕಷ್ಟು. ನಂತರ ನಾವೀಗ ಎಣ್ಣೆನ ಕಾಯ್ಲಿಕ್ಕೆ ಇಡೋಣ ಅಂತ. ಇನ್ನೇನು ಜಿಡಿ ಮಾಡಿ ಹಿಡಿಯುವಂಥ ಟೈಮ್. ಇಂಥ ಟೈಮ್ ಒಳಗೆ ನಮ್ಗೆ ಸಾಯಂಕಾಲ ಸ್ನ್ಯಾಕ್ಸ್ ಬೇಕನ್ನಿಸ್ತದ, ಇಂಥ ಮಿರ್ಚಿ ಬೇಕನ್ನಿಸ್ತದ. ಬರೀ ಈಗ ಪಟಾಪಟ್ ಅಂತ ಹೇಳಿ ಮಿರ್ಚಿ ಮಾಡಲಿಕ್ಕೆ ರೆಡಿ ಮಾಡೋಣ. 1-2 ಚಿಟಿಕೆ ನೀವು ಇದಕ್ಕೆ ಅಡುಗೆ ಸೋಡಾನ ಬೆರೆಸ್ರಿ. ನಂತರ ಇದಕ್ಕೆ ಎಷ್ಟು ಹಿಡಿತದಲ್ಲ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಅಲ್ಲಿವರೆಗೂ ನಾನು ಇದನ್ನ ಕಲಿಸ್ತಾ ಇರ್ತೀನಿ. ನೀವು ಹೋಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ಸಿಕ್ಕಾಪಟ್ಟೆ ಕಡಲೆ ಹಿಟ್ಟಿನ ರೆಸಿಪಿಗಳು ಸಿಗ್ತಾವೆ ನನ್ನ ಚಾನಲ್ ಒಳಗೆ. ಇಷ್ಟು ಗಟ್ಟಿ ಬರಲಿ, ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಹಿಟ್ಟನ್ನ ಯಾವುದೋ ಕಾರಣಕ್ಕೂ. ಬರ್ರಿ ಈಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ. ಹಿಂಗೆ ಎದ್ದಿ ಒಂದೊಂದಾಗಿ ಬಿಟ್ಬಿಡ್ರಿ ಎಣ್ಣೆಗೆ. ನೋಡಿರಿ ಚಲೋ ಮೆಣಸಿನ್ಕಾಯಿ ಒಳಗೂ ಇವತ್ತು ಮಿರ್ಚಿ ರೆಡಿ ಆಗ್ಲಿಕ್ಕತ್ತವ. ಅಷ್ಟೋ ಇಷ್ಟು ಉಳಿದು ಹೋಗಿರ್ತಾವೆ ಮೆಣಸಿನ್ಕಾಯಿ. ಏನು ಮಾಡೋರು ಅನ್ನೋರು ಈ ರೆಸಿಪಿನ ಕಂಪ್ಲೀಟಾಗಿ ನೋಡಿರಿ, ಹಂಗೆ ಮಾಡ್ಕೊಂಡು ತಿನ್ನಿರಿ. ಒಂದೊಂದಾಗಿ ಬಿಟ್ಕೊಳ್ಳೋಣಂತ. ಲೋ ಫ್ಲೇಮಲ್ಲೇ ಮಾಡಿರಿ, ಹೈ ಫ್ಲೇಮಲ್ಲಿ ಬೇಡ, ಫುಲ್ ಕೆಂಪಾಗ್ಬಿಡ್ತಾವೆ. ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಂಡ್ರಿ ಅಂತ ಗರಿಯಾಗಿ ಬರ್ತಾವೆ. ಒಳಗಡೆ ಹಿಟ್ಟು ಉಳಿಯಂಗಿಲ್ಲ ನಿಮ್ಗೆ. ಎಷ್ಟು ಗರಿ ಆಗಿ ರೆಡಿ ಆಗ್ಲಿಕ್ಕತ್ತಾವ ನೋಡ್ರಿ ಮಿರ್ಚಿ ಇವತ್ತು. ಈ ಮಿರ್ಚಿ ಹೆಂಗೆ ಅನಿಸಿದ್ವು ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ತೀರಿ ಅಂತ ತಿಳ್ಕೊತೀನಿ ನಾನು. ಹಿಟ್ಟು ಏನಾದರೂ ಭಾಳ ದಿನದಿತ್ತಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ನೀವು ಕಲಿಸ್ಬೇಕಾದ್ರೆ ಅಥವಾ ಮಿರ್ಚಿ ಹಾಕಬೇಕಾದ್ರೆ ಬಿಸಿ ಎಣ್ಣೆನ ಹಾಕೋರಿ. ಅದ್ರೊಳಗೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತಾವೆ ನಿಮ್ಗೆ. ನೋಡಿದ್ರಲ್ಲ, ರೆಡಿ ಆಯಿತು ಹುಬ್ಳಿ ಧಾರವಾಡದ ಮಿರ್ಚಿಗಳು, ಸಣ್ಣ ಮಿರ್ಚಿಗಳು. ಲಾಸ್ಟ್ ಒಳಗೆ ಸ್ವಲ್ಪ ಹಿಟ್ಟು ಉಳ್ದೈತಿ. ಇದನ್ನೇನು ಮಾಡೋದು, ಚಲೋದಾ ಬೇಡ, ಅದಕ್ಕೂ ಒಂದು ರೆಸಿಪಿನ ಮಾಡೋಣ. ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣಂತ. ಇದರಿಂದ ಮಾಡೋಣ ನಾವು ಸೂಪರ್ ಆಗಿರೋಂಥ ಕ್ರಿಸ್ಪಿ ಆಗಿರೋಂಥ ಬೋಂಡಾನ. ಸಣ್ಣ ಮಕ್ಕಳು ಮಿರ್ಚಿ ಎಲ್ಲ ತಿನ್ನಂಗಿಲ್ಲ ಅಂತನ್ನೋರಿಗೆ, ಸಣ್ಣ ಮಕ್ಕಳಿಗೆ ಹಿಂಗೆ ಬೋಂಡ ಮಾಡಿಕೊಡ್ರಿ. ಮೆಣಸಿನ್ಕಾಯಿನೂ ಇರೋಂಗಿಲ್ಲ, ಖಾರನೂ ಇರೋಂಗಿಲ್ಲ, ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಇನ್ನು ಡೈಲಿ ಸ್ನ್ಯಾಕ್ಸಿಗೆಲ್ಲ ಏನು ಕಟ್ಟಬೇಕು ಅಂತನ್ನೋರು ಕೂಡ ಈ ಒಂದು ಬೋಂಡಾನ ಮಾಡಿಕೊಡ್ರಿ. ಮಕ್ಕಳು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಇನ್ನೇನು ಕಟ್ ಮಾಡ್ಕೊಂಡು ಹಿಂಗೆ ನಾವು ಹಿಟ್ಟೊಳಗೆ ಎದ್ದಿ ಬಿಟ್ಟು ಬಿಡೋಣ ಎಣ್ಣೆಗೆ. ನೋಡ್ರಲ್ಲೇ ಎಷ್ಟು ಮಸ್ತ್ ಬೋಂಡಾಗಳು ರೆಡಿ ಆಗ್ಲಿಕ್ಕತ್ತಾವೆ. ಇವತ್ತು ಒಂದು ರೆಸಿಪಿ ಹೇಳೋಣ ಅಂತ ಬಂದೆ, 2 ರೆಸಿಪಿಗಳು ರೆಡಿ ಆಗೋದು. ಉತ್ತರ ಕರ್ನಾಟಕ ಶೈಲಿಯ ಒಂದು ಮಿರ್ಚಿ ಮತ್ತು ಬೋಂಡ ರೆಡಿ ಆಗ್ಲಿಕ್ಕತ್ತಾವ. ನೀವು ಮಿರ್ಚಿ ಭಾಳ ಉಳ್ದವಪ್ಪ ಅಂತನ್ನೋರು ಈ ಒಂದು ರೆಸಿಪಿನ ಮಾಡ್ಕೋರಿ, ತಿನ್ನಿರಿ.
ಆಹಾ ನೋಡಿದ್ರಲ್ಲ ಬೋಂಡಾನು ರೆಡಿ ಆದವು. ಎಷ್ಟು ಚಂದ ನಡಕ್ಕೆ ನಮ್ಗೆ ಸೌತೆಕಾಯಿನೂ ಕಾಣಿಸ್ಲಿಕ್ಕತ್ತವ. ಸೂಪರಾಗಿ ರೆಡಿ ಆಗ್ಯಾವ ಬೋಂಡಾನು. ನೋಡಿಲ್ಲ ಹಾಕಿದ್ರೆ ಎಷ್ಟು ಮಸ್ತ್ ಶಬ್ದ ಬರತ್ತವ. ರೆಡಿ ಅದು ನೋಡಿ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಹುಬ್ಬಳ್ಳಿ ಧಾರವಾಡದ ಮಿರ್ಚಿ ಮತ್ತು ಬೋಂಡ. ಈ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ನೆಕ್ಸ್ಟ್ ಮತ್ತು ಸೂಪರಾಗಿರೋ ವಿಡಿಯೋ ಜೊತೆ ಮೀಟ್ ಆಗೋಣ. ಎಲ್ರಿಗೂ ನಮಸ್ಕಾರ.